ಇಡೀ ವಿಶ್ವವೇ ಕಾತರದಿಂದ ಕಾಯ್ತಾ ಇದ್ದಂತಹ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಈಗ ಗೆದ್ದು ಬೀಗಿದೆ. ಶಿವರಾತ್ರಿ ದಿನವೇ ಪಾಕಿಗೆ ಮಣ್ಣು ಮುಕ್ಕಿಸಿದ ಭಾರತ. ಶ್ರೀಲಂಕಾದಲ್ಲಿ ಭಾರತೀಯ ಬೌಲರ್ಗಳ ಶಿವ ತಾಂಡವ ಇವತ್ತು. ಪಾಕಿಸ್ತಾನದ ವಿರುದ್ಧ ಇಶಾನ್ ಕಿಶಾನ್ ರುದ್ರಾವತಾರ ತಾಳಿದ್ರು. ಬೂಮ್ರಾ ಪಾಂಡ್ಯ ಫೇಸ್ಗೆ ಈ ಜಾಲಕ್ಕೆ ಸಿಲುಕಿದಂತ ಪಾಕಿಸ್ತಾನ ಪಾಕ್ ಬೇಟೆಯಾಡಿ ಸೂಪರ್ 8ಗೆ ಲಗ್ಗೆ ಇಟ್ಟ ಭಾರತ. ಅಧಿಕೃತವಾಗಿ ಈಗ ಸೂಪರ್ 8ಗೆ ಲಗ್ಗೆ ಇಟ್ಟಿದೆ ಭಾರತ. ಪಾಕ್ ವಿರುದ್ಧ ಭಾರತಕ್ಕೆ 61 ರನ್ಗಳ ಐತಿಹಾಸಿಕ ಜಯ ಇದು. ವಿಶ್ವಕಪ್ T20 ಪಂದ್ಯಗಳೇನಿದ್ದಾವೆ ಇದರಲ್ಲಿ ಕೇವಲ ಒಂದೇ ಒಂದು ಪಂದ್ಯವನ್ನ ಮಾತ್ರ ಪಾಕಿಸ್ತಾನ ಗೆದ್ದಿತ್ತು. ಅದನ್ನ ಬಿಟ್ರೆ 7 ಪಂದ್ಯಗಳನ್ನ ಭಾರತ ಗೆದ್ದಿತ್ತು. ಈಗ ಆ ಒಂದು ಸರಣಿಗೆ ಈಗ ಮತ್ತೊಂದು ಪಂದ್ಯ ಸೇರ್ಪಡೆ ಆಗ್ತಾ ಇರುವಂತದ್ದು. 61 ರನ್ಗಳ ಐತಿಹಾಸಿಕ ಜಯವನ್ನ ದಾಖಲಿಸಿದೆ ಭಾರತ. ಇನ್ನು 175 ರನ್ಗಳ ಟಾರ್ಗೆಟ್ ಅನ್ನು ನೀಡಿದಂತಹ ಭಾರತ. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಇಡೀ ವಿಶ್ವಕಪ್ನಲ್ಲಿ 160 ಅಂದ್ರೆ ವಿಶ್ವಕಪ್ ಪಂದ್ಯಾವಳಿಗಳೇನಿದ್ದಾವೆ ಈ ಒಂದು ಪಂದ್ಯಾವಳಿಗಳಲ್ಲಿ 160 ರನ್ನೇ ಹೈಯೆಸ್ಟ್ ರನ್ ಟಾರ್ಗೆಟ್ ಅನ್ನು ಕೊಟ್ಟಿದ್ದಂಥದ್ದು ಇಂಡಿಯಾ ಪಾಕಿಸ್ತಾನ ನಡುವಿನ ಪಂದ್ಯಗಳಲ್ಲಿ. ಇವತ್ತು ಬಂದಿದ್ದಂಥ ಪಂದ್ಯ ಏನಿದು ಒಂದು ಒಳ್ಳೆ ಸ್ಕೋರನ್ನೇ ಇಂಡಿಯಾ ಗಳಿಸಿತ್ತು 175. ಆದರೆ ಎಲ್ಲೊಂದು ಕಡೆ ಇಶಾನ್ ಕಿಶಾನ್ ಬ್ಯಾಟಿಂಗ್ ಆಡಬೇಕಾದಂಥ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ವಿ ಇನ್ನೂ ಕೂಡ ಹೆಚ್ಚಿನ ರನ್ ಗಳಿಸಬಹುದು ಭಾರತ ಅನ್ನೋ ನಿರೀಕ್ಷೆ ಇತ್ತು. ಅಂದರೆ ಹತ್ತತ್ರ 200 ರನ್ ಗಳಿಸಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ 175 ರನ್ಗಳನ್ನು ಗಳಿಸಿದ್ದಂಥ ಭಾರತ. ಇವತ್ತು ಒಂದ್ ಕಡೆ ದೇಶದಾದ್ಯಂತ ಶಿವರಾತ್ರಿ ಸಂಭ್ರಮ ಬಹಳ ಜೋರಾಗಿದೆ. ಇಡೀ ದೇಶ ಶಿವರಾತ್ರಿ ಆಚರಣೆಯ ಸಂಭ್ರಮದಲ್ಲಿ ಮುಳುಗಿದೆ. ಅದರ ಜೊತೆಗೆ ಇವತ್ತು ಮತ್ತೊಂದು ಸೆಲೆಬ್ರೇಷನ್ ಆ್ಯಡ್ ಆಗಿದೆ. ಭಾರತ ಪಾಕಿಸ್ತಾನವನ್ನ ಮಣಿಸಿ ಭರ್ಜರಿ ಜಯಬೇರಿ ಬಾರಿಸಿರೋದು ನಿರೀಕ್ಷೆ ಇತ್ತು. ಯಾಕಂದ್ರೆ ಈ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ಸ್ ನೋಡ್ತಾ ಇದ್ದಾಗ ಭಾರತನೇ ಪ್ರತಿ ಸಲ ಮೇಲುಗೈ ಸಾಧಿಸಿತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ಗಳಿದ್ದಾಗ T20 ವರ್ಲ್ಡ್ ಕಪ್ ಸೀರೀಸಲ್ಲಿ. ಇದುವರೆಗೂ 8 ಪಂದ್ಯಗಳನ್ನು ಆಡಿದ್ರು, 7ರ ಪೈಕಿ ಭಾರತ ಗೆದ್ದಿತ್ತು. ಇನ್ನು T20 ವಿಶ್ವಕಪ್ನಲ್ಲಿ ಸೂಪರ್ 8 ಅನ್ನ ತಲುಪಿದೆ ಭಾರತ. ಪಾಕ್ ಅನ್ನ ಮಣಿಸಿ ಡೈರೆಕ್ಟ್ ಸೂಪರ್ 8 ಹಂತಕ್ಕೆ ಭಾರತ ಲಗ್ಗೆ ಇಟ್ಟಿದೆ. ಲೀಗ್ ಹಂತದಲ್ಲಿ 3ಕ್ಕೆ 3 ಪಂದ್ಯಗಳಲ್ಲಿ ಭಾರತ ವಿಜಯ ಸಾಧಿಸಿದೆ. ಇನ್ನೊಂದು ಪಂದ್ಯ ಬಾಕಿ ಇರುವಾಗಲೇ ಸೂಪರ್ 8ಗೆ ಇಂಡಿಯಾ ರಾಯಲ್ ಎಂಟ್ರಿ ಕೊಡ್ತಾ ಇದೆ. ಆಡಿರುವ 3 ಪಂದ್ಯಗಳಲ್ಲಿ 3 ಪಂದ್ಯಗಳನ್ನ ಗೆದ್ದಿದೆ ಭಾರತ. ಆ ಮೂಲಕ ಸೂಪರ್ 8ಗೆ ಡೈರೆಕ್ಟ್ ಎಂಟ್ರಿ ಕೊಡ್ತಾ ಇದೆ. ಲೀಗ್ ಹಂತದಲ್ಲಿ ಆಡಿದಂಥ 3 ಪಂದ್ಯಗಳ ಪೈಕಿ 3ಕ್ಕೆ 3 ಪಂದ್ಯವನ್ನು ಕೂಡ ಭಾರತ ಗೆದ್ದು ಬೀಗಿದೆ. ಹೀಗಾಗಿ ಡೈರೆಕ್ಟ್ ಸೂಪರ್ 8ಗೆ ಭಾರತ ಲಗ್ಗೆ ಇಟ್ಟಿದೆ. ಮತ್ತೊಂದು ಕಡೆ ಪಾಕಿಸ್ತಾನ ಇದುವರೆಗೂ ಆಡಿದಂಥ 2 ಪಂದ್ಯಗಳನ್ನು ಗೆದ್ದಿತ್ತು. ಆದರೆ ಇವತ್ತು ಭಾರತದ ವಿರುದ್ಧ ಮಕಾಡೆ ಮಲಗಿಬಿಟ್ಟಿದೆ. ಮೊದಲಿಗೆ ಪಾಕಿಸ್ತಾನ ಟಾಸ್ ಗೆದ್ದಿತ್ತು, ಆದರೆ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಪಾಕಿಸ್ತಾನದ ಲೆಕ್ಕಾಚಾರ ತಲೆ ಕೆಳಗಾಗಿದೆ. ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರು, ಮ್ಯಾಚ್ ಅನ್ನು ಹೇಗೆ ಎಂಜಾಯ್ ಮಾಡಿದ್ರು, ಹೇಗೆ ಖುಷಿ ಕೊಡ್ತು ಮ್ಯಾಚ್? 175 ಅವ್ರ ಏನಂದ್ರು ಹೊಡೆಯೋಕ್ಕಾಗಲ್ಲ ಅಂತ ಗೊತ್ತಿತ್ತು. ಆಗಲ್ಲ, ನಾವು ಇಂಡಿಯಾದವ್ರು ಹೊಡೆದ್ರು. ಲಾಸ್ಟ್ ಅಲ್ಲಿ ಇದೆ ರಿಸಲ್ಟ್ಸ್. ಖುಷಿ ಮಾಡಿದ್ರು, ಎಂಜಾಯ್ ಮಾಡಿದ್ರ ಮ್ಯಾಚ್? ಫುಲ್ ಖುಷಿ, ಫುಲ್ ವರ್ತ್ ಇಟ್. It was really easy a match, won by 61 runs, and I had complete hopes on India. Okay, so it was never about Pakistan; it was always about India. And India, how many people enjoyed it? All of us, yeah! ನೀವು ಹೇಗೆ ಎಂಜಾಯ್ ಮಾಡಿದ್ರಿ ಸರ್ ಮ್ಯಾಚ್? ಇದು ಹಿಂಸೆ ತರ ಅಹಿಂಸೆದು ಧರ್ಮ ಗೆದ್ದೈತಿ. ಶಿವರಾತ್ರಿ ಇದು ಶಿವರಾತ್ರಿನೇ ಇದು ಮ್ಯಾಚ್ ಎಂಜಾಯ್ ಮಾಡಿದ್ರಿ. ಓಕೆ, ಇನ್ನು ಮತ್ತಷ್ಟು ಅಭಿಮಾನಿಗಳಿದ್ದಾರೆ. ಸರ್, ನೀವು ಹೇಗೆ ಎಂಜಾಯ್ ಮಾಡಿದ್ರಿ? ಫ್ರೆಂಡ್ಸ್ ಎಲ್ಲ ಬಂದಿದ್ದೀರಿ, ಮ್ಯಾಚ್ ಹೇಗಿತ್ತು, ಹೇಗೆ ಎಂಜಾಯ್ ಮಾಡಿದ್ರಿ? ಸರ್, ಫಸ್ಟ್ ಆಫ್ ಆಲ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವಪ್ಪನ ಆಶೀರ್ವಾದ ಯಾವಾಗಲೂ ಎಲ್ರಿಗೂ ಇರಲಿ. ಶಿವಪ್ಪನ ದಿನ ಇವತ್ತು. ಇಂಡಿಯಾ ಯಾವತ್ತೂ ಆಲ್ವೇಸ್ ವಿನ್. ಇದೇ ಅಲ್ಲ, ಇವತ್ತೇ ಅಲ್ಲ, ಇನ್ನೂ 30ರಿಂದ 50 ವರ್ಷ ಆದರೂ ಆಲ್ವೇಸ್ ಇಂಡಿಯಾ ವಿಲ್ ವಿನ್ ಸರ್. ಪಾಕಿಸ್ತಾನ್ ಇಂಡಿಯಾ ಅಂದ್ರೆ ಇಂಡಿಯಾನೇ ಫಸ್ಟ್. ಇಂಡಿಯಾಗೆ ಈ ಮ್ಯಾಚ್ ಟಫ್ ಅನಿಸ್ಲೇ ಇಲ್ಲ ಸರ್. ಈಸಿ ಸರ್. ಪಾಕಿಸ್ತಾನ್ ಇಂಡಿಯಾಗೆ ಟಫೇ ಅಲ್ಲ ಸರ್. ಪಾಕಿಸ್ತಾನ್ಗೆ ಇಂಡಿಯಾ ಟಫೇ ಅಲ್ಲ. ಇಟ್ಸ್ ಆಲ್ವೇಸ್ ಈಸಿ ಟು ಇಂಡಿಯಾ. ಇಂಡಿಯಾ ಇಸ್ ಆಲ್ವೇಸ್ ರಾಕಿಂಗ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಭಿಮಾನಿಗಳಿದ್ದಾರೆ, ಮಾತಾಡ್ತೀನಿ. ಸರ್, ನೀವು ಹೇಗೆ ಎಂಜಾಯ್ ಮಾಡಿದ್ರಿ ಮ್ಯಾಚ್? ಸರ್, ಇಂಡಿಯಾ ಪಾಕಿಸ್ತಾನ ಒಂಥರ ಟಾಮ್ ಅಂಡ್ ಜೆರಿ ಥರ ಸರ್. ಟಾಮ್ ಆಡಿಸ್ಬಿಟ್ರು ಜೈ ಸೋಲುತ್ತೆ, ಟಾಮ್ ಗೆಲ್ಲುತ್ತೆ. ನಮ್ಮ ಇಂಡಿಯಾ ಟಾಮ್. ಫ್ರೆಂಡ್ಸ್ ಎಲ್ಲ ಜೊತೆಗೆ ಎಂಜಾಯ್ ಮಾಡಿದ್ರಿ ಮ್ಯಾಚ್? ಆಬ್ವಿಯಸ್ಲಿ ಸರ್. ನೋಡ್ಬೋದು ಅಭಿಮಾನಿಗಳ ಖುಷಿ. ಯಾಕಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಭಾರತ ಈ ಬಾರಿ ಗೆದ್ದೇ ಗೆಲ್ಲುತ್ತೆ, ಪಾಕಿಸ್ತಾನ ಆ ರೀತಿಯಂತ ಕಾಂಪಿಟೇಷನ್ ಕೊಡಲ್ಲ. ರೈವಲ್ರಿ ಮ್ಯಾಚ್ ನೋಡ್ಬೋದು ನೀವು. ಅವರ ಜೋಶ್ ಚೆನ್ನಾಗಿದೆ, ಅವರ ಎಂಜಾಯ್ಮೆಂಟ್ ಆಗಿದೆ. ಸಂಡೇ ಈ ರೀತಿಯ ಫನ್ ಡೇದಲ್ಲಿ ಬಂದಂತ ಸಂದರ್ಭದಲ್ಲಿ ಮ್ಯಾಚ್ ನ ಅಬ್ಸಲ್ಯೂಟ್ ಆಗಿ ಎಂಜಾಯ್ ಮಾಡಿದ್ದಾರೆ. ರಾಜಧಾನಿಯ ಜನರ ಸಂಭ್ರಮ ಮುಗಿಲು ಮುಟ್ಟಿರುವಂತದ್ದು ಸದ್ಯಕ್ಕೆ ಕಂಡು ಬರ್ತದೆ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ವಿನಯ್ ಕುಮಾರ್ ಕಾಶ್ಯಪ್, ಟಿವಿ 9 ಬೆಂಗಳೂರು.
ಎಸ್, ಇಡೀ ವಿಶ್ವವೇ ಕಾತರದಿಂದ ಕಾಯ್ತಾ ಇದ್ದಂತಹ ಪಂದ್ಯ ಇದು. ಇಂಡಿಯಾ ಪಾಕಿಸ್ತಾನ ಪಂದ್ಯ ಅಂತಂದ್ರೆ ಕೇವಲ ಭಾರತ ಮತ್ತು ಪಾಕಿಸ್ತಾನ ಮಾತ್ರ ಕಾಯೋದಿಲ್ಲ. ಈ ಒಂದು ಪಂದ್ಯಕ್ಕೆ ಇಡೀ ವಿಶ್ವವೇ ಕಾಯ್ತಾ ಇರುತ್ತೆ. ಯಾಕಂದ್ರೆ ಭಾರತ ಪಾಕಿಸ್ತಾನ ಮುಖಾಮುಖಿ ಆಗುವಂಥದ್ದು ಕೇವಲ ಈ ರೀತಿಯಾದಂತಹ ಸೀರೀಸ್ನಲ್ಲಿ, ಅಂದ್ರೆ ವರ್ಲ್ಡ್ ಕಪ್ ಸೀರೀಸ್ನಲ್ಲಿ ಅಥವಾ ಏಷ್ಯಾ ಕಪ್ ಸೀರೀಸ್ನಲ್ಲಿ ಮಾತ್ರ ಭಾರತ ಹಾಗೆ ಪಾಕಿಸ್ತಾನ ತಂಡಗಳು ಮುಖಾಮುಖಿ ಆಗುತ್ತೆ. ಅದರಿಂದಾಗಿ ಮೊದಲೇನೆ ಒಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡ ಭಾರತಕ್ಕೆ. ಅದರಿಂದಾಗಿ ಈ ಒಂದು ಪಂದ್ಯ ಎಷ್ಟು ಮಟ್ಟಿಗೆ ಹೈ ವೋಲ್ಟೇಜ್ ಆಗಿರುತ್ತೆ ಅನ್ನೋದನ್ನ ನಾವು ಗಮನಿಸಿರ್ತೀವಿ. ಹಲವಾರು ವರ್ಷಗಳಿಂದ ಕಾಯ್ತಾ ಇದ್ದಂತಹ ಪಂದ್ಯ. ಈ ಒಂದು ಪಂದ್ಯದಲ್ಲಿ ಈಗ ಭಾರತ ಗೆದ್ದು ಬೇಗಿರುವಂಥದ್ದು, ಪಾಕಿಸ್ತಾನವನ್ನ ಬಗ್ಗು ಬಡಿದಿದೆ. ಒಂದ್ ಕಡೆ ಇವತ್ತು ಶಿವರಾತ್ರಿ ಹಬ್ಬ, ಮತ್ತೊಂದು ಕಡೆ ಭಾರತಕ್ಕೆ ಸಂದಿರುವಂತಹ ಈ ಒಂದು ಜಯ, ಇದೆಲ್ಲವೂ ಕೂಡ ಭಾರತೀಯರ ಸಂಭ್ರಮವನ್ನ ಮತ್ತಷ್ಟು ದುಪ್ಪಟ್ಟಾಗುವಂತೆ ಮಾಡಿದೆ. ಇದ್ರ ಜೊತೆಗೆ ಈಗಾಗಲೇ ಸೂಪರ್ 8ಗೂ ಕೂಡ ಲೀಗಲ್ ಆಗಿ ಭಾರತ ಎಂಟ್ರಿ ಆಗಿದೆ. ಅಂದ್ರೆ ಇನ್ನು ಉಳಿದ ಪಂದ್ಯಗಳನ್ನ ಕಂಪ್ಲೀಟ್ ಆಗಿ ಸೋತ್ರೂ ಕೂಡ ಭಾರತ ಸೂಪರ್ 8ಗೆ ಎಂಟ್ರಿಯನ್ನ ಪಡ್ಕೊಳ್ಳುತ್ತೆ. ಆದ್ರೆ ಗಮನಿಸಬೇಕಾಗಿರುವಂಥದ್ದು, ಪಾಕಿಸ್ತಾನಕ್ಕೆ ಇನ್ನುಳಿದ ಎಲ್ಲಾ ಪಂದ್ಯಗಳನ್ನು ಗೆಲ್ಲಬೇಕಾಗಿದೆ. ಇದ್ರ ಜೊತೆಗೆ ರನ್ ರೇಟ್ ಅನ್ನು ಕೂಡ ಮೇಂಟೈನ್ ಮಾಡ್ಕೊಳ್ಬೇಕಾಗಿದೆ. ಪಾಕಿಸ್ತಾನ ಸೂಪರ್ 8ಗೆ ಎಂಟ್ರಿ ಕೊಡಬೇಕು ಅಂತಂದ್ರೆ ಎಲ್ಲೊಂದ್ ಕಡೆ ಒಂದು ನಿರೀಕ್ಷೆ ಇತ್ತು. ಭಾರತ ತಂಡದ ಒಂದು ಟೀಮ್ ಏನಿದೆ ಅದರಲ್ಲಿ ಭಾರತ ಹಾಗೆ ಪಾಕಿಸ್ತಾನ ಫೇವರೇಟ್ ತಂಡಗಳು ಅಂತ ಆಯ್ತು. ಈ ಎರಡೇ ತಂಡಗಳು ಸೂಪರ್ 8ಗೆ ಬರಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಪಾಕಿಸ್ತಾನಕ್ಕೆ ಈಗ ಸೂಪರ್ 8ಗೆ ಬರೋದು ಕೂಡ ಕಷ್ಟವಾಗಿದೆ. ಇನ್ನುಳಿದ ಎಲ್ಲಾ ಪಂದ್ಯಗಳನ್ನು ಪಾಕಿಸ್ತಾನ ಗೆಲ್ಲಬೇಕು. ಅದ್ರ ಜೊತೆಗೆ ರನ್ ರೇಟ್ ಅನ್ನು ಕೂಡ ಮೇಂಟೈನ್ ಮಾಡಬೇಕು. ಯಾಕಂದ್ರೆ ಅಮೆರಿಕ ಪಾಕಿಸ್ತಾನಕ್ಕಿಂತ ರನ್ ರೇಟ್ ನಲ್ಲಿ ಜಾಸ್ತಿ ಇದೆ. ರನ್ ರೇಟ್ ಪಾಕಿಸ್ತಾನಕ್ಕಿಂತಲೂ ಕೂಡ ಹೆಚ್ಚಿದೆ. ಅಕಸ್ಮಾತ್ ಅಮೆರಿಕ ಏನಾದ್ರೂ ಇನ್ನುಳಿದ ಎಲ್ಲಾ ಪಂದ್ಯಗಳನ್ನು ಗೆದ್ರೆ ಅಮೆರಿಕಾವೇ ಸೂಪರ್ 8ಗೆ ಎಂಟ್ರಿ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಪಾಕಿಸ್ತಾನ ಸೂಪರ್ 8ಗೆ ಪ್ರವೇಶವನ್ನು ಪಡ್ಕೊಳ್ಳುವಂತಹ ಚಾನ್ಸಸ್ ಅನ್ನು ಕೂಡ ಕಳ್ಕೊಳ್ಳುವಂತಹ ಚಾನ್ಸಸ್ ಇದೆ. ಅದರಿಂದಾಗಿ ಪಾಕಿಸ್ತಾನ ಇನ್ನುಳಿದ ಎಲ್ಲಾ ಪಂದ್ಯಗಳನ್ನು ಗೆದ್ರೆ ಮಾತ್ರ ಸೂಪರ್ 8ಗೆ ಎಂಟ್ರಿ ಆಗುತ್ತೆ. ಈಗ ಭಾರತ ಲೀಗಲ್ ಆಗಿ ಸೂಪರ್ 8ಗೆ ಎಂಟ್ರಿಯನ್ನ ಕೊಟ್ಟಿರುವಂತಹ ಅಧಿಕೃತ ತಂಡವಾಗಿದೆ.